ಚಿಕ್ಕಮಗಳೂರಲ್ಲಿ ನಿರಂತರ ಮಳೆಗೆ ಏಕಾಏಕಿ ಮನೆ ಕುಸಿತ ಕಂಡಿದೆ. ಪತಿ ಇಲ್ಲದೆ ಕಂಗಾಲಾಗಿದ್ದ ಮಹಿಳೆಗೆ ಈಗ ಮತ್ತೊಂದು ಶಾಕ್. 3 ಮಕ್ಕಳ ತಾಯಿಯ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಅದು ಕೂಡ ಹೆಣ್ಣು ಮಕ್ಕಳು. ಕೊಪ್ಪ ತಾಲೂಕಿನ ಶಾಂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಮನಕಲುಕುವಂತಿದೆ. ಮನೆ ಕುಸಿದು 2 ದಿನವಾದರೂ ಕೂಡ ಅಧಿಕಾರಿಗಳ ಸುಳಿವಿಲ್ವಂತೆ. ಅಲ್ಲಿ ಶಾಸಕಿ ನಯನಾ ಮೋಟಮ್ಮ ಗಮನಿಸಿದ್ರು ಕೂಡ, ಅವರ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರಂತೆ ಆ ಭಾಗದಲ್ಲಿರುವಂತಹ ಅಧಿಕಾರಿಗಳು. ಆ ಮಹಿಳೆಗೆ ಪತಿ ಇಲ್ಲ, 2 ವರ್ಷ ಆಯ್ತಂತೆ ಪತಿ ತೀರು ಹೋಗಿ. 3 ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಮನೆಯಲ್ಲಿ ವೃದ್ಧ ಅತ್ತೆ ಮಾವ ಇದ್ದಾರೆ, ಅವರೆಲ್ಲರನ್ನೂ ಕೂಡ ನೋಡಿಕೊಳ್ಬೇಕು. ಇಷ್ಟಾದರೂ ಕೂಡ ಅಧಿಕಾರಿಗಳು ಸ್ಥಳದಲ್ಲಿ ಸುಳಿವಿಲ್ಲ. ಈ ಘಟನೆಯಾಗಿ 2 ದಿನಗಳು ಕಳೀತಾ ಬಂತಂತೆ. 2 ದಿನ ಆದರೂ ಕೂಡ ಯಾವೊಬ್ಬ ಅಧಿಕಾರಿನೂ ಸ್ಥಳಕ್ಕೆ ಹೋಗಿಲ್ಲ, ಭೇಟಿ ನೀಡಿಲ್ಲ. ಆ ಮುದ್ದು 3 ಹೆಣ್ಣು ಮಕ್ಕಳ ಜೊತೆ ಆ ತಾಯಿ ಅಸಹಾಯಕಳಾಗಿ ನಿಂತ್ಕೊಂಡಿರುವಂಥ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಷಣ ಮಾತ್ರದಲ್ಲಿ ಆ ಮನೆ ಕುಸಿದು ಬಿದ್ದಿದೆ. ನಿರಂತರವಾಗಿ ಮಳೆ ಸುರಿತಾನೆ ಇದೆ, ಧಾರಾಕಾರವಾಗಿ ಮಳೆ ಬರ್ತಾನೆ ಇದೆ. ಶಾಸಕಿ ನಯನಾ ಮೋಟಮ್ಮ ಅವರ ಗಮನಕ್ಕಿದೆಯಂತೆ. 1 ವರ್ಷ ಆಯಿತು ಎಲೆಕ್ಷನ್ ಮುಗೀತು. ಎಲೆಕ್ಷನ್ ಮುಗಿಯೋ ಮುಂಚೆ ನಯನಾ ಮೋಟಮ್ಮ ಏನೆಲ್ಲ ಮಾತಾಡಿದ್ರು ಅಂತ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೊತೆ ಮಾತನಾಡೋದಕ್ಕೆ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್, ಶಾಂತಿ ಗ್ರಾಮದಲ್ಲಿ ಆ ಮನೆ ಕುಸಿತ ಆಗಿ ಪ್ರಾಬ್ಲಮ್ ಆಗಿರೋದು ತಮ್ಮ ಗಮನಕ್ಕೆ ಬಂದಿದೆಯಾ? ಶಾಂತಿ ಗ್ರಾಮ ಸ್ಪೆಸಿಫಿಕ್ ಆಗಿಲ್ಲ. ಈಗ ನಾನು ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಳ್ತಾ ಇದ್ದೀನಿ. ಓಕೆ. ಆ ರೀತಿ ಏನೇನು ಮನೆ ಕುಸಿತ ಆಗಿದೆ ನಮ್ಮಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸರಿ ಸುಮಾರು 180 ಮನೆಗಳು ಈ ತರ ಹಾನಿ ಆಗಿದೆ, ಬೇರೆ ಬೇರೆ ಪ್ರಮಾಣದಲ್ಲಿ, ಕಳೆದ ಏಪ್ರಿಲ್ ತಿಂಗಳಿಂದ ಈವರೆಗೂ. ಸೊ ಎಲ್ಲಾ ಕಡೆ ನಾವು ತಹಸೀಲ್ದಾರ್ಸ್ ಎಲ್ಲ ವಿಸಿಟ್ ಮಾಡಿ ಕಾಂಪೆನ್ಸೇಷನ್ ಏನ್ SDRF ಫಂಡ್ ಅಲ್ಲಿ ಆ ಪ್ರಮಾಣದ ಆಧಾರದ ಮೇಲೆ ಆಗ್ಲೇ ನಾವು ಆಲ್ಮೋಸ್ಟ್ 80% ಪೇಮೆಂಟ್ ಮಾಡಿದೀವಿ. ನಾವೀಗ ಶಾಂತಿ ಗ್ರಾಮದ್ದು ಮೆನ್ಷನ್ ಮಾಡಿದ್ರೆ ಅದ್ ಕೂಡಲೇ ತಹಸೀಲ್ದಾರ್ ವಿಸಿಟ್ ಮಾಡಿ. ಅಲ್ಲ ಮೇಡಮ್, 2 ದಿನ ಆಯ್ತಂತೆ ಅಲ್ಲಿ ಮನೆ ಕುಸಿತ ಆಗಿ, ಅದೇ ನೀರಲ್ಲಿ ಅದೇ ಮನೆಯಲ್ಲಿ. ಅಲ್ಲ, ನಾನು ಚೆಕ್ ಮಾಡ್ತೀನಿ, ಯಾಕಂದ್ರೆ ಎಲ್ಲಾ ಕಡೆನೂ ರಿಪೋರ್ಟ್ ಆಗಿದೆ, ಎಲ್ಲಾ ಕಡೆ ವಿ ಆರ್ ವಿಸಿಟಿಂಗ್. ಈ ಸ್ಪೆಸಿಫಿಕ್ ಗ್ರಾಮದ್ದು ಏನ್ ತಾವು ಮೆನ್ಷನ್ ಮಾಡಿದ್ರೆ ನಾನು ಕೂಡಲೇ ಭೇಟಿ ನೀಡಿಸ್ತೀನಿ. ಅದು ಏನ್ ಇಶ್ಯೂ ಇದೆ ವಿ ವಿಲ್ ಅಡ್ರೆಸ್. ನೋಡಿ ಮೇಡಮ್, ಆದಷ್ಟು ಬೇಗ ಮಾಡಿ, ಯಾಕಂದ್ರೆ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದೆ ಆ ಕುಟುಂಬ. ಒಬ್ಳೆ ಹೆಣ್ಮಗಳು ಇಡೀ ಫ್ಯಾಮಿಲಿನ ನೋಡ್ಕೊಳ್ತಾ ಇರೋದು. 3 ಜನ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ, ಅಜ್ಜಿ ತಾತ ಇದ್ದಾರೆ, ಅವ್ರನ್ನೆಲ್ಲ ಒಂದೇ ಹೆಣ್ಮಕ್ಳು ನೋಡ್ಕೋಬೇಕು. ಆಯ್ತಾಯ್ತು. ಯಾಕಂದ್ರೆ ಇಂತ ಇಶ್ಯೂಸ್ ಇರೋ ಕಡೆ ಫುಡ್ ಡಿಪಾರ್ಟ್ಮೆಂಟ್ ನಮ್ ಫುಡ್ ಕಿಟ್ ಎಲ್ಲ ವಿತರಣೆ ಮಾಡ್ತಾ ಇದೀವಿ. ಇದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಚೆಕ್ ಮಾಡಿದೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. DC ಮಾತನಾಡಿದ್ರು ಮೀನಾ ಅವರು. ಸೊ ಆದಷ್ಟು ಬೇಗ ಸ್ಪೆಸಿಫಿಕ್ ಆಗಿ ಎಲ್ಲೆಲ್ಲಿ ಈ ಘಟನೆಯಾಗಿದೆ ಅದನ್ನು ಗಮನಕ್ಕೆ ತಂದಿದ್ದು ಒಳ್ಳೆಯದಾಯಿತು. ಆ ಗ್ರಾಮದಲ್ಲಿ ಕೂಡಲೇ ತಹಶೀಲ್ದಾರ್ಗೆ ವಿಸಿಟ್ ಮಾಡುವಂತೆ, ಫುಡ್ ಪ್ಯಾಕೆಟ್ಸ್ಗಳನ್ನು ನೀಡುವಂತೆ, ಅವರಿಗೆ ಬೇರೆ ಬೇರೆ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಈಗಲೇ ನಾನು ಸೂಚಿಸ್ತೀನಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಚಿಕ್ಕಮಗಳೂರು DC ಮಾತಾಡಿದರು. ರಾತ್ರಿ ಬಿದ್ದಿದ್ದೆ ಮಂಗಿ ಟೈಮಲ್ಲಿ. ಅದೇ ಮನೇಲಿ ವಾಸಿದ್ವಿ. ಹೋಗ್ಲಿ ಹೋಗಂಗಿಲ್ಲ, ಏನು ಮಾಡೋದು. ನಾವು 6 ಜನ ಮಕ್ಕಳೆಲ್ಲ ಸರ್. ಈಗ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟಿದ್ರೆ ಏನಾದ್ರು ಹೇಳಿದ ಭರವಸೆ ಏನಾದ್ರು ಕೊಟ್ರ? ಏನು ಕೊಟ್ಟಿಲ್ಲ, ಅಲ್ಲ ಬಂದು ಹೋದ್ರು ಮಂಡಲ ಅವರೆಲ್ಲ. ಮೊನ್ನೆ ಸೋಮವಾರ ಜೋರು ಮಳೆ ಬಂತು. ಜೋರು ಮಳೆ ಬರುವಾಗ ಅಲ್ಲಿ ಮರ ಬಿದ್ದಾಗೆ ಇಲ್ಲಿ ಮನೆ ಫುಲ್ ಬಿದ್ದಾಗ ನಾವೆಲ್ಲ ಮತ್ತೆ ಇಲ್ಲಿ ಬಂದು ಮಲಗಿದ್ವಿ ಅಲ್ಲಿಂದ ಎದ್ದು. ಆಮೇಲೆ ಮತ್ತೆ ಆ ಕಡೆ ಗೋಡೆನೂ ಬಿಟ್ಟಿದ್ದು, ಅಲ್ಲಿ ಯಾರು ಮಲ್ಗೋಕ್ಕಾಗಲ್ಲ. ಆಮೇಲೆ ಇಲ್ಲಿ ನಾವು 6 ಜನ ಮಾತ್ರ ಇರೋದು. ನಾನು, ನನ್ನ ಅಮ್ಮ, ನನ್ನ 2 ತಂಗಿ, ನಮ್ಮ ಅಜ್ಜಿ. ಆಮೇಲೆ ನಮಗೂ ಇದು ಗ್ರಾಮ ಪಂಚಾಯತಿಯವರು ಬಂದಿದ್ದರು, ಆದರೆ ಏನು ಇದು ಮಾಡಿಲ್ಲ. ಆಮೇಲೆ ನಮಗೊಂದು ಮನೆ ಮಾಡಿಕೊಡ್ರಿ. ಬಾಡಿಗೆ ಮನೆ ಏನಾದರೂ ಇದ್ದರೆ ಮಾಡಿದ್ರು. ಈ ವಿಷಯ ಶಾಸಕಿ ನಯನಾ ಮೋಟಮ್ಮ ಅವರ ಗಮನಕ್ಕಿದೆಯಂತೆ. ಆದರೂ ಕೂಡ ಡೋಂಟ್ ಕೇರ್. ಮಳೆ ಬರ್ತಿದೆ, ಆ ಭಾಗದ ಜನರಿಗೆ ಅವರ ಅವಶ್ಯಕತೆ ಇದೆ. ಆದರೆ ಈಗ ಎಲ್ಲಿದ್ದಾರೆ, ಅವ್ರು ವಿಸಿಟ್ ಮಾಡ್ತಾ ಇದ್ದಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನು, ಅದು ಮಾಡ್ತೀವಿ, ಇದು ಮಾಡ್ತೀವಿ, ತೊಂದರೆ ಆಗುತ್ತೆ, ಇಂಥ ಕಷ್ಟದಲ್ಲಿದ್ದೀವಿ, ಈ ಹಿಂದೆ ಇದ್ದವರು ಏನೂ ಸರಿ ಮಾಡಿಲ್ಲ, ನಾನು ಬಂದು ಪರಿವರ್ತನೆ ಮಾಡ್ತೀನಿ, ನಾನು ಬಂದು ಬದಲಾವಣೆ ಮಾಡ್ತೀನಿ, ಜನರಿಗೆ ಒಳ್ಳೆ ಆಡಳಿತವನ್ನ ನೀಡ್ತೀನಿ ಅಂತ ಇದೇ ನಯನಾ ಮೋಟಮ್ಮ ಅವರು ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದನ್ನ ಈಗ ಅರ್ಥ ಮಾಡ್ಕೊಳ್ಬೇಕು.
ಎಲೆಕ್ಷನ್ ಆಗಿ 1 ವರ್ಷ ಆಗ್ತಾ ಬಂತು. ಈಗ ಮಳೆಗಾಲ ಸತತವಾಗಿ ಮಳೆ ಹಿಡ್ಕೊಂಡಿದೆ. ರೆಡ್ ಅಲರ್ಟ್ ಘೋಷಣೆಯಾಗಿದೆ ಚಿಕ್ಕಮಗಳೂರಲ್ಲಿ. ಕೇವಲ ಇದು ಖತೀಜಾ ಅವರ ಫ್ಯಾಮಿಲಿಯ ಕಥೆ ಮಾತ್ರವಲ್ಲ, ಇಂತಹ ಸಾಕಷ್ಟು ಗ್ರಾಮಗಳಲ್ಲಿದ್ದಾವೆ. ಇಂತಹ ಸಾಕಷ್ಟು ಸಮಸ್ಯೆಗಳಲ್ಲಿ ಜನ ಮುಳುಗೋಗಿದ್ದಾರೆ. ಅಧಿಕಾರಿಗಳು ಆದಷ್ಟು ರೀಚ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆದರೆ ಕೆಲವೊಂದಿಷ್ಟು ಪ್ರದೇಶಗಳು ಅಲ್ಲಿ ನೆಟ್ವರ್ಕ್ ಕೂಡ ಬರಲ್ಲ, ಸ್ಪೆಷಲಿ ಈ ಚಿಕ್ಕಮಗಳೂರು ಭಾಗದಲ್ಲಿ. ಸೊ 0 ನೆಟ್ವರ್ಕ್ ಪ್ರದೇಶದಲ್ಲಿ ಜನ ವಾಸ ಮಾಡ್ತಾರೆ. ರಸ್ತೆ ಸಂಪರ್ಕ ಇದ್ದಕ್ಕಿದ್ದಂತೆ ಕಟ್ ಆಗ್ತಾ ಇದೆ. ಯಾಕಂದ್ರೆ ಈ ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ, ಹಳ್ಳಗಳು ಬರ್ತಾ ಇರೋದ್ರಿಂದ, ಅದು ಊರೊಳಗಡೆ ನುಗ್ತಾ ಇರೋದ್ರಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಕಟ್ಕೊಂಡು ಈ ಮಲೆನಾಡು ಭಾಗದಲ್ಲಿ ಜನ ವಾಸ ಮಾಡ್ತಾರೆ. ಆ ಮನೆಗಳು, ಆ ಗುಡ್ಡ ಏಕಾಏಕಿ ಕುಸಿದು ಬೀಳ್ತಾ ಇದೆ. ಜನರಿಗೆ ಅಲರ್ಟ್ ಘೋಷಣೆ ಮಾಡುವಂತ ಅವಶ್ಯಕತೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರಿಗೆ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಬೇಕು, ಸೇಫ್ ಆಗಿರುವಂತೆ ನೋಡಿಕೊಳ್ಬೇಕು, ಫುಡ್ ಪ್ಯಾಕೆಟ್ಸ್ಗಳ ವಿತರಣೆ ಆಗಬೇಕು. ಈ ಎಲ್ಲ ಕೆಲಸಗಳು ತುರ್ತಾಗಿ ಆಗಬೇಕಾಗಿದೆ. ಶಾಸಕಿ ನಯನಾ ಮೋಟಮ್ಮ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.